ಹ್ಞೂ ನಮ್ಮ ದೇವಸ್ಥಾನದ ಬೀಗ ಹಾಕ್ದಂಗೆ ಮಾಡಾಕ್ಬಿಟ್ಟವ್ರೆ. ಇವಾಗ ಅದನ್ನು ಮತ್ತೆ ಎಲ್ಲ ರೆಡಿ ಮಾಡ್ಸೋಕ್ಕೆ ತುಂಬಾ ದುಡ್ಡು ಖರ್ಚಾಗುತ್ತೆ. ಸೊ ಏನು ಮಾಡೋದೋ ಗೊತ್ತಿಲ್ಲ. ನೋಡಿ ನಮ್ಮ ಮರದಲ್ಲಿ ಎಷ್ಟೊಂದು ನೇರಳೆ ಹಣ್ಣು ಆಗಿದೆ ಗೊತ್ತಾ. ಇದಕ್ಕೆ ಸೆಕೆಂಡ್ ರೌಂಡ್ ಬಂದಿದ್ದು ಬೆಳಗ್ಗೆಯಿಂದ. ಇವಾಗ ಫಸ್ಟ್ ಒಂದು ರೌಂಡ್ ಖಾಲಿ ಮಾಡಿದ್ದೀವಿ. ಇಲ್ಲೆಲ್ಲ ಒಂದು ರೌಂಡ್ ಖಾಲಿ ಮಾಡಿದ್ದೀವಿ. ನಾವು ಚಿಕ್ಕ ವಯಸ್ಸಲ್ಲಿ ಎಷ್ಟು ನೇರಳೆ ಹಣ್ಣು ತಿಂತಿದ್ದು ಅಂದರೆ, ಮತ್ತೆ ನಮ್ಮ ಮದುವೆ ಆದಮೇಲೆ ಈ ಮರದಲ್ಲಿ ಹಣ್ಣು ಬಿಟ್ಟ ನಾನು ಇಷ್ಟು ತಿಂತಿರೋದು. ನೋಡಿ ಎಷ್ಟೊಂದು ಹಣ್ಣಾಗಿದೆ ಗೊತ್ತಾ. ನಿಮಗಂಗೆ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ. ನೋಡಿ ನೋಡಿ ಹಳ್ಳಿಲಿದ್ದರದೇ ಮಜಾ. ಸಿಟೀಲಿ ಒಂದು ಇಡಿಗೆ 100 ರೂಪಾಯಿ ಕೊಡಬೇಕು. ನೋಡಿ ನಮ್ಮ ಮೋತಿಕತೆ ಎಲ್ಲೈತೆ. ನೀನು ಕಾಣಿಸ್ತಾನೆ ಇಲ್ಲ ಅಮ್ಮೋ. ಈ ಗಳ ತಗೊಂಡೋಗಿ ನಾನು ಚಪ್ರ ಕಟ್ಟಿಸ್ಬೇಕು ಇವತ್ತು. ನಮ್ಮ ಮನೆಯವ್ರು ಬರ್ತಾರೆ ಇದಾಗ. ಅಲ್ಲಿ ಅಡ್ಕಲ್ವಲ್ಲ. ಹಾಂ ನಿಮ್ಮ ಚಪ್ಪಲಿ ಹಾಕೋ. ಅಪ್ಪನ ಚಪ್ಪಲಿ ಹಾಕೋಬಿಟ್ಟಿದ್ದೆ ಇಲ್ಲ ರೀ. ಅಲ್ಲೇ ಹಿಂಗೆ ಕಿತ್ಕೊಂಡು ಅಲ್ಲೇ ಹಿಂಗೆ ಯಾರಿಗೆಲ್ಲ ನೇರಳೆ ಹಣ್ಣು ಅಂತ ಕಮೆಂಟ್ ಮಾಡಿದ್ದ. ನಾವು ಚಿಕ್ಕ ವಯಸ್ಸು ತುಂಬ ತಿನ್ನೋ. ಮದುವೆಗಿಂತ ಮುಂಚೆ ಸಕ್ಕತ್ತೈತಿ. ನಾವು ಮದುವೆ ಆದಮೇಲೆ ದುಡ್ಡು ಕೊಡ್ತಿದ್ದಾಯ್ತು, ಹಿಂಗೆಲ್ಲ ಹೋಗ್ತಿರ್ತಾರಿಲ್ಲ. ಬಟ್ ಇವಾಗ ಸಿಟಿಲಿ ಒಂದಿಷ್ಟಕ್ಕೆ 100 ರೂಪಾಯಿ 200 ರೂಪಾಯಿ ತಗೋತಾರೆ. ಇವಾಗ ಬಂದು ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಫಸ್ಟ್ ಬಂದಾಗ ಒಂದು ರೌಂಡ್ ತಿಂದೆ. ಇವಾಗ ಆಮೇಲೆ ದೇವಸ್ಥಾನ ಕ್ಲೀನ್ ಮಾಡಿ ಬಂದು ಇವಾಗ ಒಂದು ಸ್ವಲ್ಪ ತಿಂತಿದ್ವಿ. ನಿಟ್ಟಿನ ಅಂಗನವಾಡಿ ಬಿಟ್ಟಿದ್ವಿ, ಅವಾಗೂ ಸ್ವಲ್ಪ ಕುಯ್ಕೊಂಡು ಬಂದಿದ್ವಿ. ತೇಜು ಸ್ಕೂಲಿಗೆ ಕಳಿಸಿಲ್ಲ. ಸ್ಕೂಲಲ್ಲಿ ಏನು ಪಾಠ ಮಾಡ್ತಿರ್ಲಿಲ್ಲ. ಬ್ಯಾಗ್ ಏನು ತಗೊಂಡು ಹೋಗ್ತಿರ್ಲಿಲ್ಲ. ಅದಕ್ಕೆ 1ನೇ ತಾರೀಕಿಂದ ಬ್ಯಾಗ್ ತೊಗೊಂಬಂದು ಏನಿದ್ರಂತೆ, ಅದಕ್ಕೆ 1ನೇ ತಾರೀಕಿಂದ ಕಳಿಸ್ತೀವಿ. ಅಮ್ಮ ಸುಮ್ಮನೆ ಬೀಳ್ತಾವೆ. ಸುಮ್ಮನೆ ಕೊಯ್ ಕೊಡು, ಸಿಗ್ನಿಲ್ಲ. ನೋಡ್ರಿ ಎಲ್ಲನೂ ಚೆಲ್ಲೋಳ ಆಗ್ಲೇ. ಅಲ್ಲೇ ನಿಮ್ಮ ಕೈ ಮಣ್ಣಾಗವ್ರೆ ಅವು. ಫ್ರಿಜ್ ಇಟ್ಬಿಟ್ಟು ಫ್ರಿಜ್ಜಿಗೆ ಬೆಳಗ್ಗೆ ತಗೊಂಡು ಹೋಗ್ಬಿಡ್ಲ ನಂಗೆ. ಇಲ್ಲ ಹಾಸನದವ್ರಿಗಾರು ತಗೋಬೋದು. ಹಿಂದೆ ಹೋಗಲ್ಲ ಉಲ್ಲವೇ. ನಾಳೆ ಹೋಗಿ ನಾನು ಕೊಟ್ಬಿಟ್ಟು ಬಂದು ಬೆಂಗಳೂರಿಗೆ ಅಲ್ಲ ಹಾಸನಕ್ಕೆ. ನಾಳೆಗೆ ಹೋಗಿ ನಾಡ್ದು ಬನ್ನಿ. ನಾಳೆಗೆ ಶಿಶ್ವರ ಸ್ಟ್ರೈಕ್ ಅಂತ ಇನ್ನೂ ಮೆಸೇಜ್ ಹಾಕಿಲ್ವಂತ. ಏನ ನಾಳೆಗೆ ಸ್ಟ್ರೈಕ್ ಇತ್ತಂತ. ಅಲ್ಲ ಇವ್ರು ಅಂಗನವಾಡಿ 3 ದಿವಸಕ್ಕೆ ಯಾಕೆ ಸ್ಟ್ರೈಕ್ ಮಾಡ್ತಾರೆ ಸರ್? ಕೊಟ್ಟಿ 1,000 ದುಡ್ಡು ಕಿತ್ಕೋಬೇಕಲ್ಲ. ಮಾಡಿದ್ದೀನಿ ಅಮ್ಮ. ತೇಜ ಆಫ್ ಮಾಡಿ ತೇಜ ಆಮೇಲೆ ಮಾಡಿರ್ತದೆ. ಒಮ್ಮೆ ಚಪ್ಪಲಿ ಅವ್ರಿಗೆ.
ಚೆನ್ನಾಯ್ತಾ? ಯಾರು ಮಾಡ್ಬೇಕು ಹಂಗೆ ಓಡಾಡ್ತಿದ್ರಲ್ಲೇ ಒಂದು ಹಂಗೆ ಮತ್ತೆ ಅದೇನು ಮಾಡಲ್ಲ ಅಮ್ಮ ಅದಿಲ್ಲಿಂದ ನೋಡ್ತು ಕಾಣಿಸ್ರೆ ಮೆಹಂದಿ ಹಂಗೆ ಕಾಣಿಸುತ್ತೆ. ಇಲ್ಲಿ ಹತ್ರ ಇಡಿ. ಕಪ್ರು ಶುಂಠಿ ಹಿಡ್ದೈತೆ ನಮ್ಮ ಪಾಪ. ತೋರ್ಸು ಪಾಪ ನನಗೆ ಹೆಂಗೈತೆ ಪಾಪ? ಕಾಲೇನು ಇಷ್ಟೊಂದವೆ. ಹ್ಞೂ ಮುಂಚೆ ಕಪ್ರು ಶುಂಠಿಗೆ ಕಾಲಿತ್ತಲ್ವಂತೆ, ಹಾವಿಗೆ ಕಣ್ಣಿತ್ತಲ್ವಂತೆ. ಹಾವು ಕೇಳ್ತಂತೆ ನಿನಗೆ ನಾನು ಕಾಲು ಕೊಡ್ತೀನಿ, ನನಗೆ ನೀನು ಕಣ್ಣು ಕೊಡು ಅಂತಂತೆ. ಅದಕ್ಕೆ ಕಪ್ರು ಶುಂಠಿಗೆ ಕಾಲು ಕೊಟ್ಟು ಹಾವಿಗೆ ಕಣ್ಣು ಕೊಡ್ತಂತೆ ಕಪ್ರು ಶುಂಠಿ. ಈಗ ಇದಕ್ಕೆ ಕಣ್ಣು ಕಾಣಲ್ಲ, ಅದಕ್ಕೆ ಯಾರು ಮುಟ್ಟಿದ ತಕ್ಷಣ ಮುದ್ರೆ ಕಳುತ್ತೆ ಅಲ್ವೇನ್ರಿ? ನಿಜನಾ? ಕಪ್ರು ಶುಂಠಿ ನೋಡಲಿ ಮಶ್ರೂಮ್ ಅಣಬೆ ಅಣಬೆ ಓಕೆ, ನಾವಿಲ್ಲಿ ಇವತ್ತು ಬಂದು ಸೊಪ್ಪಿನ ಬೀಜ ಎಲ್ಲ ಹಾಕ್ತಾಯಿದ್ವಿ ಆಯಿತಾ. ನಿನ್ನೆ ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪು ಹಾಕಿದ್ವಿ. ಇವಾಗ ನನ್ನ ಹಸ್ಬೆಂಡ್ ಇರೋದ್ರಿಂದ ಮನೆ ಹತ್ರ ಇವಾಗ ರೈನ್ ಸೀಸನ್, ಮಳೆ ಸೀಸನ್ ಆಗಿರೋದ್ರಿಂದ ಅವ್ರಿಗೆ ಬೋರ್ವೆಲ್ ಇರಲ್ಲ. ಸೊ ಹಾಗಾಗಿ ಇವಾಗ ನಾವೇನು ಮಾಡ್ತೀವಿ ಅಂದರೆ ಸುಮ್ಮನೆ ಮೆಣಸಿ ಗಿಡ ಇದ್ರ ಮಧ್ಯೆ ಎಲ್ಲ ಖಾಲಿ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಹಂಗೆ ಖಾಲಿ ಬಿಟ್ಟರೆ ಹಳ ಬೆಳೆಯುತ್ತೆ ಅಂದ್ಬಿಟ್ಟು ನಾವು ಆ ಗ್ಯಾಪಲ್ಲಿ ಈ ಸಲ ಸೊಪ್ಪನ್ನ ಹಾಕೋತಾ ಇದ್ವಿ. ಮತ್ತು ಬದನೆ ಗಿಡದ ಆ ಕಡೆ ಈ ಕಡೆ ಬೀನ್ಸ್ ಕಾಳು ಬರುತ್ತಲ್ವ, ತಿಂಗ್ಳುಳ್ಳಿ ಕಾಳು, ಸೊ ಅದನ್ನು 2 ಲೈನ್ಗೆ ಹಾಕ್ಕೊಂಡು ಮಣ್ಣನ್ನು ಏನು ಮಾಡ್ತೀನಿ ಅಂದರೆ ಈ ಕಡೆ ಬಾಳೆ ಗಿಡದ್ದು ಮತ್ತು ಇದ್ರದ್ದೆಲ್ಲ ಚೆನ್ನಾಗಿ ಗೊಬ್ಬರ ಆಗಿತ್ತು ಮಣ್ಣು, ಅದನ್ನೇ ತುಂಬ್ಕೊಂಡು ಬಂದು 2 ಲೈನ್ಗೂ ಹಾಕೋತಾ ಇದ್ವಿ. ಮತ್ತು ಇಲ್ಲಿ ಸೊಪ್ಪು ಹಾಕಿದ್ವಲ್ಲ ಅಲ್ಲಿಗೂ ಕೂಡ ಅದೇ ಥರ ಹಾಕಿದ್ದೀವಿ. ಇವಾಗ ಬಂದು ಸೊಪ್ಪಿಗೆ ನಾವು ಮೆಂತ್ಯ, ಪಾಲಕ್ಕು, ಸಂಬಾರ ಮತ್ತು ಸಬ್ಸಿಗೆ ಇಷ್ಟನ್ನು ಹಾಕ್ಕೊಂಡಿದ್ದೀವಿ. ಯಾಕೆಂದರೆ ಆ ಕಾಲೇಜ್ ಆ್ಯಪಲ್ಲಿ ಮತ್ತು ಹಳ ಬರೋದಿಲ್ಲ, ನಮಗೆ ಜಾಸ್ತಿ ಪದೇ ಪದೇ ಕೀಳಬೇಕು ಅನ್ನೋದು ಕೂಡ ಇದಿರೋದೇನೆ ನೆಸೆಸಿಟಿ ಇರೋದಿಲ್ಲ. ಸೊ ಹಾಗಾಗಿ ಈ ಸಲ ಕೆಲಸನೂ ಕೂಡ ಆಗಬೇಕು ಮತ್ತು ಇಲ್ಲಿ ಈಸಿ ಆಗಬೇಕು ನಾವು ಮಾಡೋ ಕೆಲಸ ಅಂದ್ಕೊಂಡು ಈ ಲೈನ್ ಬಂದು ಇವತ್ತು ಹಾಕಿದ್ದು ಮೆಂತ್ಯ ಮತ್ತು ಇದು ಸಂಬಾರ ಮತ್ತು ಸಬ್ಸಿಗೆನ ಹಾಕಿದ್ದೀವಿ. ಇಲ್ಲಿ 2 ಲೈನು ಫಸ್ಟ್ ನೆನೆ ಹಾಕಿದ್ವಿ, ಅದನ್ನು ಇವಾಗ ಮಣ್ಣೆಲ್ಲ ತೆಗೆದು ಇಲ್ಲೊಂದು ಲೈನಲ್ಲಿ ನಾನು ಬೀನ್ಸ್ ಕಾಳದೆಲ್ಲ ಹಾಕಿದ್ದೀನಿ. ನಿತ್ಯ ಎಲ್ಲ ಆಟ ಆಡ್ತಾಯಿದ್ದಾಳೆ ನೋಡಿ, ಈ ಕಾಳನ್ನ ಹಾಕಿರೋದು ನಾನು. ತುಂಬಾ ಚೆನ್ನಾಗಿ ಈ ಸಲ ಗಾರ್ಡನಿಂಗ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಮಕ್ಕಳು ರಜಾ ಅಲ್ವಾ, ಸೊ ಹಾಗಾಗಿ ನಾನು ಫ್ರೀ ಇದ್ದಾಗ ನನ್ನ ಕೈಲಿ ಎಷ್ಟೆಷ್ಟು ಆಗುತ್ತೆ ಅಷ್ಟೆಷ್ಟೆಲ್ಲ ಮಾಡಿಕೊಂಡು ಈ ಸಲ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೋತಾ ಇದ್ದೀನಿ. ಸುಮ್ಮನೆ ಹಿಂಗೆ ಬೇಕಂಗೆ ಮಾಡ್ತಾಯಿಲ್ಲ. ಇನ್ನು ಹೀರೆ ಗಿಡ ಅದನ್ನೆಲ್ಲ ಹಾಕ್ಸೋದಕ್ಕೆ ಈ ಸಲ ನನ್ನ ಹಸ್ಬೆಂಡ್ ಹತ್ರ ಚಪ್ರ ಹಾಕಿಸ್ಕೊತೀನಿ, ನೀಟಾಗಿ ಕೂತ್ಕೊಳ್ಳೋ ಥರ. ಆ ದೇವಸ್ಥಾನ ಹತ್ರ ತೋರಿಸಿದ್ನಲ್ವ ನೇರಳೆ ಮರದ ಹತ್ರ ಇದು ಗಳಗಳನ್ನ ತಂದು
ನೀಟಾಗಿ ಗೊಬ್ಬರ ಎಲ್ಲ ಇದು ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ, ತೋರಿಸ್ತೀವನಿ. ಸೂಪರಾಗಿರುತ್ತೆ ನನ್ನ ಗಾರ್ಡನಿಂಗ್ ಈ ಸಲ. ಇದಕ್ಕೆ ನೀರು ಹಾಕೋದಕ್ಕೆ ಏನಪ್ಪ ಅಂದರೆ ನೀಟಾಗಿ ಒಂದೇ ಬಿಟ್ಟರೆ ಒಂದೇ ನಿಂತ್ಕೊಳ್ಳುತ್ತೆ ಮತ್ತು ನೀಟಾಗಿ ಹರಿಯೋದಿಲ್ಲ ಅಲ್ಲಿ. ಸೊ ಹಾಗಾಗಿ ಈ ಥರ ಹಾಕ್ತಾಯಿದ್ದೀನಿ. ಸ್ವಲ್ಪ ಸೊಪ್ಪು ಬಂದ ಮೇಲೆ ಜೆಟ್ನ ಹಾಕ್ಕೋತೀನಿ. ಸೊ ನನ್ನ ಹಸ್ಬೆಂಡ್ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೆ. ಈ ಥರ ಎಲ್ಲ ಇದು ಮಾಡ್ಕೊಡ್ತೀನಿ. ನಾವು ಅವ್ರು ಬೋರ್ವೆಲ್ ಪಾಯಿಂಟ್ ಮಾಡೋದು ಮತ್ತು ಅವರು ಒಂದೊಂದು ಪಾಯಿಂಟ್ ಬಂದರೆ ಬೇರೆಯವ್ರ ಗಾಡೀಲಿ ಓಡಿಸ್ಕೊಳ್ಳೋದಕ್ಕೆ ನಾವು ಗಾಡಿ ತಮಿಳ್ನಾಡಿಗೆ ಕಳಿಸಿದ್ದೀವಿ. ರೈಟು ತುಂಬ ಕಾಸ್ಟ್ಲಿ ಆಯಿತಾ ಇವಾಗ. ಅಡಿಗೆ 120 ಈ ಥರ ಎಲ್ಲ ಗಾಡಿಯವ್ರಿಗೇ ಅಷ್ಟು ಕೊಡಬೇಕು. ಸೊ ಇನ್ನು ಅದಕ್ಕೆ ನಾವೇನು ಮಾಡಿದ್ರೆ ಗಾಡಿನೇ ಕಳಿಸ್ಬಿಟ್ಟೆ. ಹೆಂಗಿದ್ರು ಪಾಯಿಂಟ್ ಬರೋದು ತುಂಬ ಕಮ್ಮಿ. ಬಂದರೆ ಇಲ್ಲಿ ಯಾರ್ದಾರು ಗಾಡಿದ್ರೆ ಹೊಡ್ಕೊಳ್ಳೋಣ ಅಂತ ಕಳಿಸಿದ್ವಿ. ಸೊ ಹಂಗಾಗಿ ನನಗೆ ಸ್ವಲ್ಪ ಹೆಲ್ಪ್ ಆಗ್ತಾಯಿದೆ ನನ್ನ ಹಸ್ಬೆಂಡಿಂದ. ಇನ್ನು ನಮ್ಮ ತೇಜುಗೆ ಸ್ಕೂಲು ಅಂತ ಅಂಗನವಾಡಿಗೆ ಹೋಗಿದ್ಲು ನಿತ್ಯ, ಮುಗಿಸ್ಕೊಂಡು ಬಂದಳು. ಇನ್ನು ಬಂದಮೇಲೆ ಮನೇಲಿದ್ದರೆ ಫೋನ್ ನೋಡ್ತಾಳೆ ಅಂತ ಈ ಕಡೆ ಕರ್ಕೊಂಡು ಬಂದ್ವಿ. ಈ ಕಡೆ ಅವಳು ಮಣ್ಣಲ್ಲಿ ಆಟ ಆಡ್ಕೋತಾ ಇದ್ದಾಳೆ. ನಾವು 3 ಜನ ಸೇರಿ ಕೆಲಸ ಮಾಡ್ಕೋತಾ ಇದ್ದೀವಿ. ಆಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಯಿತಾ, ಅಂದರೆ ಸಂಡೇ ವ್ಲಾಗ್ ಇದು. ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ಇದು ಬಂದು ಮಾವಿನ ಹಣ್ಣಿನ ಹೋಳಿಗೆ ಒಬ್ಬಟ್ಟು. ನಿಜವಾಗ್ಲೂ ಟೇಸ್ಟ್ ಸೂಪರಾಗಿರುತ್ತೆ. ಅದ್ರದ್ದಲ್ಲೂ ತುಪ್ಪದ ಜೊತೆ ತಿನ್ನೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹುಳಿ ಇತ್ತು ಮಾವಿನ ಹಣ್ಣು, ಆದರೆ ಹಂಗೆ ತಿನ್ಬೇಕಾದ್ರೆ ಹುಳಿ ಇರಲಿಲ್ಲ ನಮಗೆ. ಬಟ್ ಒಬ್ಬಟ್ಟು ಮಾಡಿದ್ಮೇಲೆ ಸ್ವಲ್ಪ ಹುಳಿ ಸ್ವೀಟ್ ಥರ ಬಂತು. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಯಾರಾದರೂ ಟ್ರೈ ಮಾಡಿಲ್ಲ ಇನ್ನೂ ಅಂದರೆ ಸೀಸನ್ ಮುಗಿಯೋಷ್ಟರಲ್ಲಿ ಹೋಗಿ ಟ್ರೈ ಮಾಡಿ ಆಯಿತಾ. ಇವತ್ತು ಏನಕ್ಕೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಅಂದರೆ ನಾವು ಅಜ್ಜಿ ನೋಡೋಕೆ ಹೋಗ್ತಾಯಿದ್ವಿ. ಅಜ್ಜಿ ಅಂದರೆ ರಿಲೇಷನ್ ಏನಲ್ಲ, ಬಟ್ ನಾವಂದರೆ ಅಜ್ಜಿಗೆ ತುಂಬ ಇಷ್ಟ ಆಯಿತಾ. ನಮ್ಮ ಫ್ಯಾಮಿಲಿ, ನನ್ನ ಹಸ್ಬೆಂಡ್ ಅಂದರೆ ತುಂಬ ಇಷ್ಟ ಅಜ್ಜಿಗೆ. ಬಂದು ಎಷ್ಟು ವರ್ಷ ಗೊತ್ತಾ, 103 ವರ್ಷ. ಅಜ್ಜಿ ನಮ್ಮನ್ನು ನೋಡಬೇಕು ಅಂತ ಕಾಲ್ ಮಾಡಿದರು. ನೋಡೋಂಗಾಗಿದ್ದೆ, ಮಕ್ಕಳು ಕರ್ಕೊಂಡು ಬನ್ನಿ ಅಂತ. ಸೊ ಅದಕ್ಕೆ ಹಂಗೆ ಹೆಂಗೆ ಹೋಗೋದು ಅಂದ್ಬಿಟ್ಟು ಏನಾರು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ನ. ಅಷ್ಟರಲ್ಲಿ ತೇಜು ಒಬ್ಬಟ್ಟು ಮಾಡಮ್ಮ ಅಂದ್ಲು. ಸರಿ, ಅದಕ್ಕೆ ಮಾವಿನ ಹಣ್ಣು ಇತ್ತಲ್ಲ, ಮಾವಿನ ಹಣ್ಣಿನ ಒಬ್ಬಟ್ಟನ್ನ ಮಾಡ್ಕೋತಾ ಇದ್ದೀನಿ. 103 ವರ್ಷದಲ್ಲೂ ಅಜ್ಜಿ ಎಲ್ಲ ಕೆಲಸ ಅವರೇ ಮಾಡ್ಕೋತಾರೆ. ಒಬ್ಬರೇ ಇದ್ದಾರೆ ಅಂದರೆ ಅವ್ರ ಮಕ್ಕಳು ಹೊರಗಡೆ ಇದ್ದಾರೆ. ಸೊ ಹಾಗಾಗಿ ಒಬ್ಬರೇ ಇದ್ದಾರೆ, ಅಂಗಡಿ ಇಟ್ಕೊಂಡಿದ್ದಾರೆ, ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವ್ರನ್ನ ನೋಡಿದಾಗ ಅನಿಸುತ್ತೆ ಯಾರು ಏನು ಬೇಕಾದರೂ ಮಾಡ್ಬೋದು ಅಂತ. ನಿಜವಾಗ್ಲೂ ತೋರಿಸ್ತೀನಿ, ಲಾಸ್ಟ್ವರೆಗೂ ನೋಡಿ ನೀವು ವೀಡಿಯೋನ. ತುಂಬ ಖುಷಿಯಾಗುತ್ತೆ ಅಜ್ಜಿನ ನೋಡಿದಾಗ. ಯಾರೋ ನಮ್ಮನ್ನು ಮಾತಾಡ್ಸಲ್ಲ, ನಮ್ಮ ರಿಲೇಷನ್ ಯಾರೂ ಬರಲ್ಲ, ಈ ಥರ ಎಲ್ಲ ಅಂದ್ಕೊಳ್ಳೋದ್ಕಿಂತ ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರನ್ನ ನಾವು ಇಷ್ಟಪಡಬೇಕು. ನಮ್ಮನ್ನು ದ್ವೇಷ ಮಾಡೋರನ್ನ ದ್ವೇಷ ಮಾಡೋಕ್ಕೆ ಹೋಗ್ಬಾರ್ದು, ದೂರ ಇಡಬೇಕು. ನಿಮ್ಮ ಕಂಡ್ರೆ ಯಾರಿಗೂ ಆಗಲ್ಲ, ನಿಮ್ಮನ್ನು ಯಾರೋ ಹೇಟ್ ಮಾಡ್ತಾರೆ, ಹೊಟ್ಟೆ ಉರಿ ಪಡ್ತಾರೆ, ನಿಮ್ಮನ್ನು ಸಹಿಸಲ್ಲ ಬೆಳೆಯೋದನ್ನು ಅಂದರೆ ಅವ್ರನ್ನ ದ್ವೇಷನೂ ಮಾಡಬೇಡಿ. ಅವ್ರನ್ನ ನೀವು ದ್ವೇಷ ಮಾಡಬೇಕು ಅನ್ನೋದು ಏನಿಲ್ಲ, ನೀವು ಏಟ್ ಮಾಡಬೇಕು, ಅವ್ರ ಮೇಲೆ ಹೊಟ್ಟೆ ಉರಿ ಪಡಬೇಕು ಅನ್ನೋದು ಏನಿರಲ್ಲ. ಅವ್ರನ್ನ ನಿಮ್ಮಿಂದ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಅವರು ಹತ್ರದಲ್ಲಿ ಇಟ್ಕೊಂಡ್ರೆ ನಿಮಗೂ ಕೆಟ್ಟದ್ದೇ, ಅವ್ರು ನಿಮ್ಮನ್ನು ಬೆಳೆಯೋದಕ್ಕೆ ಬಿಡಲ್ಲ, ಮಾಡಲ್ಲ. ಬಟ್ ಅವ್ರನ್ನ ದ್ವೇಷ ಮಾಡೋಕ್ಕೆ ಹೋಗ್ಬೇಡಿ, ಯಾರನ್ನು ದ್ವೇಷ ಮಾಡೋಕ್ಕೆ ಹೋಗ್ಬೇಡಿ. ನಾನು ಪಾಲಿಸೋದು ಇಷ್ಟ ಆಯಿತಾ. ನಮ್ಮನ್ನು ಯಾರೇ ದ್ವೇಷ ಮಾಡಿದ್ರೆ ಅವರಿಂದ ದೂರ ಇದ್ಬಿಡ್ತೀನಿ. ಬಟ್ ಅವ್ರು ಹಂಗಾಗಲಿ ಅವ್ರು ಹಿಂಗಾಗಲಿ ಅಂತ ದ್ವೇಷ ಮಾಡೋದಕ್ಕೆ ಹೋಗಲ್ಲ. ನಾನು ನನ್ನ ಮಕ್ಕಳಿಗೆ ಹೇಳ್ಕೊಡೋದು ಅಷ್ಟೇ. ಸೊ ಅದು ಬೆಟರ್ ಆಯಿತಾ. ಅವ್ರಿಗೆ ಯಾರಿಗೋ ದ್ವೇಷ ಮಾಡಿ ಅವ್ರಿಗೆ ಏಟ್ ಬಯಸಿ ನಮ್ಮ ಟೈಮ್ನ ಯಾಕೆ ನಾವು ವೇಸ್ಟ್ ಮಾಡ್ಕೋಬೇಕಲ್ವ. ಅದಕ್ಕೆ ನಿಮ್ಮ ಟೈಮ್ನ ನೀವೇ ಎಂಜಾಯ್ ಮಾಡಿ, ಫ್ಯಾಮಿಲಿ ಟೈಮ್ನ ಎಂಜಾಯ್ ಮಾಡಿ. ನೀವು 3 ಜನ ಇದ್ರೂ ಆ ಟೈಮ್ನ ಹೆಂಗೆ ಸ್ಪೆಂಡ್ ಮಾಡಬೇಕು ಫ್ಯಾಮಿಲಿ ಜೊತೆ ಅನ್ನೋದನ್ನ ಥಿಂಕ್ ಮಾಡಿ. ಚೆನ್ನಾಗೈತೆ, ಓಕೆನಾ? ಇಬ್ಬರು ಹೆಂಗೈತಮ್ಮ ಎಲ್ಲಿ ತೋರಿಸು. ವಾ ಸೂಪರ್. ಇನ್ನೊಂದು ತಿಂತೀಯಾ? ಆಮೇಲೆ ತಿನ್ನೋಣ, ಓಕೆ? ಅಜ್ಜಿ ಮನೆಗೆ ಹೋಗ್ಬರಣ್ಣಗ. ಮಲ್ಗನಹಳ್ಳಿ ಅಲ್ಲ, ಇನ್ನೊಂದು ಅಜ್ಜಿ ತಾತ ಮನೆ, ಶೇಷನ್ ತಾತ. ಹೋಗ್ಬರೋಣ? ಓಕೆ ಫ್ರೆಂಡ್ಸ್, ಇವಾಗ ಒಬ್ಬಟ್ಟು ತಗೊಂಡು ಅಜ್ಜಿ ನೋಡಕ್ಕೆ ಹೋಗ್ತಾ ಇದ್ವಿ. ಅಮ್ಮ ಕಳ್ಳ ಅಲ್ಲಿ ಉಳ್ಕಲ್ಲಾಗದೆ. ನಾನು ಜ್ಯೂಸ್ ಕುಡಿಯಕಲ್ಲ, ಅಜ್ಜಿ, ನಾನು ಜ್ಯೂಸ್ ಕುಡಿಯಕಲ್ಲ ಅಜ್ಜಿ.
ನಮ್ಗೆ ಆಪಿಲಿಂದ ವ್ಯಾಪಾರ ಆದಿತ್ತಾ ಎಲ್ಲಿ ತಂದೆ ಎಲ್ಲಿ ತೇಜಿ ಏನಕ್ಕೆ ಹಂಗೆ ತಗೋತೈತಿ ತೇಜಿ ಬ್ಯಾಡ ಅಂದ್ರೆ ಅಜ್ಜಿ ಕೊಡ್ತು ನಾನು ಏನು ಮಾಡೋದ ಬತ್ತಿ ಬಜ್ಜಿ ಬಾ ನೀನು ಶನಿವಾರದತ್ತು ಬೇರೆ ದಿವಸ ಬಾ ಹಗ್ಲೊತ್ತು ಹಾಂ ಹಗ್ಲೊತ್ತು ಬೇರೆ ದಿವಸ ಬಾ